ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 90ನೇ ಮಹಾಶಿವರಾತ್ರಿ ಮಹೋತ್ಸವ ಮತ್ತು ಯುವಜನೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 13ರಿಂದ 19ರವರೆಗೆ ಬೆಳಿಗ್ಗೆ 8ರಿಂದ ರಾತ್ರಿ 9ರವರೆಗೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಶಾರದಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರಲ್ಲಿ ದೇವರ ಆಧ್ಯಾತ್ಮ ಭಾವದ ಆಚರಣೆ ಮಹಾಶಿವರಾತ್ರಿಯ ಅಂಗವಾಗಿ ಕಾರ್ಯಕ್ರಮ ಯೋಜನೆ ಮಾಡಲಾಗಿದೆ ಎಂದರು. 7 ದಿನ ನಡೆಯಲಿರುವ ಕಾರ್ಯಕ್ರಮದಲ್ಲಿ 21 ಅಡಿ ಎತ್ತರದ ಶಿವಲಿಂಗ, ಬೂಲ್ಬುಲಯ್ಯ, ಸ್ವರ್ಗ, ಮೈಂಡ್ ಸ್ಪಾ, ಉದ್ಭವಲಿಂಗ, ಸಹಸ್ರಲಿಂಗಗಳು ಆಕರ್ಷಣೆಯಾಗಲಿವೆ ಎಂದು ಹೇಳಿದರು. ಹಾಗೆ ಪರಮಾತ್ಮನ ನೆನಪು, ಪರಮಾತ್ಮನ ಕನೆಕ್ಷನ್ನು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಅದರಿಂದನೇ ನಮಗೆ ಶಕ್ತಿ ಅನ್ನೋದು ಸಿಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಆ ಪರಮಾತ್ಮನ ಪರಿಚಯವನ್ನು ಕೊಡಲಿಕ್ಕೆ ನಮಗೆ ಇದೊಂದು ಅವಕಾಶ ಮಹಾಶಿವರಾತ್ರಿ. ಸೊ ಇದು 90ನೆಯ ಮಹಾಶಿವರಾತ್ರಿ. ಇದನ್ನು ಲಾಸ್ಟ್ ಇಯರ್ ಯಾವ ಗ್ರೌಂಡ್ನಲ್ಲಿ ಸ್ಟೇಡಿಯಂ ಹಿಂಭಾಗ, ಸೊ ಇಂಡೋರ್ ಸ್ಟೇಡಿಯಂ ಅಂತ ಹೇಳ್ತಾರೆ, ಸೊ ಅಲ್ಲೇ ನಾವು ಈ ಪ್ರೋಗ್ರಾಮನ್ನು ಇಟ್ಟಿದ್ದೀವಿ. ಅಲ್ಲಿ ವಿಶೇಷವಾಗಿ ಈ ಸಲ 21 ಅಡಿ ಎತ್ತರ ಶಿವಲಿಂಗ, ಒಂದು 2 ವರ್ಷದ ಹಿಂದೆ ಮಾಡಿದ್ವಿ ರುದ್ರಾಕ್ಷಿ ಶಿವಲಿಂಗ, ಬಟ್ ಇದು ಡಿಫ್ರೆಂಟ್ ಲೆವೆಲ್ ಇದೆ. ಧಾರಾಪಾತ್ರ ಎಲ್ಲ ಇರುತ್ತೆ. ನಂತರ ತಾವೆಲ್ಲ ಕೇಳ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾನಲ್ಲಿ ನೀವೇ ಇದ್ದೀರಾ, ಎಲ್ಲಿ ಎಷ್ಟು ವಿನಾಶಕ್ಕೆ ಎಷ್ಟು ಹತ್ತಿರ, ಎಲ್ಲಿ ವಿನಾಶ ಆಗುತ್ತೆ ಅಂತ ತಾವೇ ಹೇಳ್ತೀರಾ. ಬಟ್ ವಿನಾಶ ಆದ ನಂತರ ಏನು? ಬಿಕಾಸ್ ವಿನಾಶ ಅನ್ನೋದು ಟೋಟಲ್ ವಿನಾಶ ಆಗೋಕ್ಕಾಗಲ್ಲ. ಯಾಕೆ ಆತ್ಮ ವಿನಾಶಿ ಅಂತ ನೀವು ಹೇಳ್ತೀರಾ, ಅಂದಮೇಲೆ ಪಾತ್ರ ಮಾಡಲೇಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬರೋಂಥ ಸ್ವರ್ಗದ ಒಂದು ದೃಶ್ಯವನ್ನು ಈ ಒಂದು ಮೇಳನಲ್ಲಿ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಹಳ ಸುಂದರವಾಗಿರೋಂಥದ್ದು. ನಂತರ ಉದ್ಭವಲಿಂಗ ಹೇಗೆ ಲಿಂಗ ಉದ್ಭವ ಆಗುತ್ತೆ, ನಂತರ ಅದ್ರ ಸುತ್ತಲೂ 12 ಲಿಂಗ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಪರಮಾತ್ಮ ಹೇಗೆ ಉದ್ಭವ, ಹೇಗೆ ಪರಮಪಿತ ಪರಮಾತ್ಮ ಇಂತಹ ಒಂದು ಪತಿತ ಪ್ರಪಂಚ, ಬಹಳ ದುಃಖಿ ಆತ್ಮಗಳು, ಬಹಳ ರೋಗಿ ಆತ್ಮಗಳು ಇಂತಹ ಸಮಯದಲ್ಲಿ ಬಂದು ಪರಮಾತ್ಮ ಹೇಗೆ ಅವ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಆ ಚಿತ್ರದಲ್ಲಿ ನಿಮಗೆ ಅರ್ಥ ಆಗುತ್ತೆ. ನಂತರ ಬಹಳ ಆಕರ್ಷಣೀಯವಾಗಿರೋಂಥದ್ದು ಅಂದರೆ ಈ ಸಲ ಡಿಫ್ರೆಂಟು ಭೂಲ್ಬುಲಯ್ಯ ಅಂತಂದರೆ ಲಕ್ನೋನಲ್ಲಿ ನೀವು ಒಳಗಡೆ ಹೋದರೆ ಹೊರಗೆ ಬರೋಕ್ಕೆ ಗೊತ್ತಾಗೋದಿಲ್ಲ. ಮಿರರ್, ಎಲ್ಲ ಕಡೆ ಮಿರರ್ ಇರುತ್ತೆ. ಸೊ ಎಲ್ಲಿ ಹೋದ್ರೂ ಸಹ ನಿಮಗೆ ಬಾಗಿಲು ಅನ್ನೋದು ಸಿಗೋದಿಲ್ಲ. ಹಾಗೆ ಇವತ್ತು ನಾವು ಬಂದ್ಬಿಟ್ಟಿದ್ದೀವಿ ಈ ಪ್ರಪಂಚಕ್ಕೆ, ಈ ದೇಹಕ್ಕೆ ಬಂದಿದ್ದೀವಿ. ಈ ದೇಹದ ಜೊತೆಗೆ ನಾವು ಎಲ್ಲದಕ್ಕೂ ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ದೇಹದಾರಿಗಳ ಬಂಧನಗಳು, ಇನ್ನು ಅನೇಕ ಬಂಧನಗಳೇ ವಿಕಾರಗಳ ಬಂಧನ. ಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯದ ವಿಜಯಲಕ್ಷ್ಮಿ ಹಾಜರಿದ್ದರು.